ಭಾರತ ಪಾಕಿಸ್ತಾನದ ನಡುವೆ ಯುದ್ಧವೇನೋ ನಿಂತು ಹೋಗಿದೆ. ಆದರೆ ಕದನ ವಿರಾಮದ ಕ್ರೆಡಿಟ್ ಫೈಟ್ ಜೋರಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಕ್ರೆಡಿಟ್ ಕಾರ್ಡ್ ಪ್ಲೇ ಮಾಡ್ತಾನೆ ಇದ್ದಾರೆ. ಸಿಂಧೂರ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಅಕ್ಷರಶಃ ಬೆದರಿ ಹೋಗಿದೆ. ಪ್ರಾಣ ಉಳಿಸಿಕೊಳ್ಳಲು ಹಿಂದೂಸ್ತಾನದ ಮುಂದೆ ಮಂಡಿಯೂರಿದೆ. ಪಾಪ ಹೋಗ್ಲಿ ಬಿಡುವಂತ ಪಾಕಿಸ್ತಾನಕ್ಕೆ ಭಾರತ ಪ್ರಾಣ ಭಿಕ್ಷೆ ಕೊಟ್ಟಿದೆ. ಆದರೆ ಹೋದಲ್ಲಿ ಬಂದಲ್ಲಿ ಈ ಅಮೆರಿಕ ಯುದ್ಧ ನಿಲ್ಲಿಸಿದ್ದೇ ನಾವು ಅಂತ ಬಿಲ್ಡಪ್ ಕೊಡ್ತಾ ಇದೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೇ ನಾನು. ಕದನ ವಿರಾಮ ಕ್ರೆಡಿಟ್ಗೆ ಟ್ರಂಪ್ ಹಪಹಪಿ. ನಮ್ ಕಡೆ ಹಾಡಿದ್ದು ಹಾಡು ಕಿಸಬಾಯಿ ದಾಸ ಅಂತಾರಲ್ಲ, ಆ ಮಾತು ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಅನ್ವಯ ಆಗುತ್ತೆ ನೋಡಿ. ಆಪರೇಷನ್ ಸಿಂಧೂರ ಬಳಿಕ ಪಾಪಿ ಪಾಕಿಸ್ತಾನ ಸೈಲೆಂಟ್ ಆಗಿದೆ. ಬೇಕಾಬಿಟ್ಟಿ ಎಗರಾಡುತ್ತಿದ್ದಂತಹ ಉಗ್ರರ ನಾಡು ಬಾಲ ಮುದ್ರಿಕೊಂಡಿದೆ ಈಗ. ಆದ್ರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಅದ್ಯಾಕೋ ಏನೋ ಸುಮ್ನಾಗ್ತಾನೆ ಇಲ್ಲ. ನನ್ನಿಂದಲೇ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಂತಿದ್ದು ಅಂತ ಹೋದಲ್ಲಿ ಬಂದಲ್ಲಿ ಡಂಗುರವನ್ನ ಸಾರ್ತಾ ಇದ್ದಾರೆ. ಇವತ್ತು ದಾವೋಸ್ ಶೃಂಗಸಭೆಯಲ್ಲಿ ಮತ್ತೆ ಅದೇ ಜಪ ಮಾಡಿದ್ದಾರೆ. With India and Pakistan, two nuclear nations, and I was very honored when the Prime Minister of Pakistan said President Trump saved 10 and maybe 20 million lives by getting that stopped just before bad things were going to happen. ಒಂದೇ ವರ್ಷದಲ್ಲಿ 8 ಯುದ್ಧ ನಿಲ್ಲಿಸಿದೆ. ಆದರೂ ನಾನು ಎಲ್ಲೂ ಹೇಳಿಕೊಳ್ಳಿಲ್ಲ. So far it hasn't, on the 8 wars that I ended, I never spoke to the United Nations about any of them. And you would think that I should have. You would think they could have done those 8 wars, but they couldn't have, and they tried, I guess, in some of them, but they didn't try hard enough. But there's... ಅದೇನೇ ಇರಲಿ, ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದಲ್ಲಿ ಮಧ್ಯಪ್ರವೇಶ ಮಾಡಿದ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಮುಂದೆ ತಾನೊಬ್ಬ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ತಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧವೇನೋ ನಿಂತು ಹೋಗಿದೆ. ಆದರೆ ಕದನ ವಿರಾಮದ ಕ್ರೆಡಿಟ್ ಫೈಟ್ ಜೋರಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಕ್ರೆಡಿಟ್ ಕಾರ್ಡ್ ಪ್ಲೇ ಮಾಡ್ತಾನೆ ಇದ್ದಾರೆ. ಸಿಂಧೂರ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಅಕ್ಷರಶಃ ಬೆದರಿ ಹೋಗಿದೆ. ಪ್ರಾಣ ಉಳಿಸಿಕೊಳ್ಳಲು ಹಿಂದೂಸ್ತಾನದ ಮುಂದೆ ಮಂಡಿಯೂರಿದೆ. ಪಾಪ ಹೋಗ್ಲಿ ಬಿಡುವಂತ ಪಾಕಿಸ್ತಾನಕ್ಕೆ ಭಾರತ ಪ್ರಾಣ ಭಿಕ್ಷೆ ಕೊಟ್ಟಿದೆ. ಆದರೆ ಹೋದಲ್ಲಿ ಬಂದಲ್ಲಿ ಈ ಅಮೆರಿಕ ಯುದ್ಧ ನಿಲ್ಲಿಸಿದ್ದೇ ನಾವು ಅಂತ ಬಿಲ್ಡಪ್ ಕೊಡ್ತಾ ಇದೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೇ ನಾನು. ಕದನ ವಿರಾಮ ಕ್ರೆಡಿಟ್ಗೆ ಟ್ರಂಪ್ ಹಪಹಪಿ. ನಮ್ ಕಡೆ ಹಾಡಿದ್ದು ಹಾಡು ಕಿಸಬಾಯಿ ದಾಸ ಅಂತಾರಲ್ಲ, ಆ ಮಾತು ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಅನ್ವಯ ಆಗುತ್ತೆ ನೋಡಿ. ಆಪರೇಷನ್ ಸಿಂಧೂರ ಬಳಿಕ ಪಾಪಿ ಪಾಕಿಸ್ತಾನ ಸೈಲೆಂಟ್ ಆಗಿದೆ. ಬೇಕಾಬಿಟ್ಟಿ ಎಗರಾಡುತ್ತಿದ್ದಂತಹ ಉಗ್ರರ ನಾಡು ಬಾಲ ಮುದ್ರಿಕೊಂಡಿದೆ ಈಗ. ಆದ್ರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಅದ್ಯಾಕೋ ಏನೋ ಸುಮ್ನಾಗ್ತಾನೆ ಇಲ್ಲ. ನನ್ನಿಂದಲೇ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಂತಿದ್ದು ಅಂತ ಹೋದಲ್ಲಿ ಬಂದಲ್ಲಿ ಡಂಗುರವನ್ನ ಸಾರ್ತಾ ಇದ್ದಾರೆ. ಇವತ್ತು ದಾವೋಸ್ ಶೃಂಗಸಭೆಯಲ್ಲಿ ಮತ್ತೆ ಅದೇ ಜಪ ಮಾಡಿದ್ದಾರೆ. With India and Pakistan, two nuclear nations, and I was very honored when the Prime Minister of Pakistan said President Trump saved 10 and maybe 20 million lives by getting that stopped just before bad things were going to happen. ಒಂದೇ ವರ್ಷದಲ್ಲಿ 8 ಯುದ್ಧ ನಿಲ್ಲಿಸಿದೆ. ಆದರೂ ನಾನು ಎಲ್ಲೂ ಹೇಳಿಕೊಳ್ಳಿಲ್ಲ. So far it hasn't, on the 8 wars that I ended, I never spoke to the United Nations about any of them. And you would think that I should have. You would think they could have done those 8 wars, but they couldn't have, and they tried, I guess, in some of them, but they didn't try hard enough. But there's... ಅದೇನೇ ಇರಲಿ, ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದಲ್ಲಿ ಮಧ್ಯಪ್ರವೇಶ ಮಾಡಿದ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಮುಂದೆ ತಾನೊಬ್ಬ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ತಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧವೇನೋ ನಿಂತು ಹೋಗಿದೆ. ಆದರೆ ಕದನ ವಿರಾಮದ ಕ್ರೆಡಿಟ್ ಫೈಟ್ ಜೋರಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಕ್ರೆಡಿಟ್ ಕಾರ್ಡ್ ಪ್ಲೇ ಮಾಡ್ತಾನೆ ಇದ್ದಾರೆ. ಸಿಂಧೂರ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಅಕ್ಷರಶಃ ಬೆದರಿ ಹೋಗಿದೆ.
ಪ್ರಾಣ ಉಳಿಸಿಕೊಳ್ಳಲು ಹಿಂದೂಸ್ತಾನದ ಮುಂದೆ ಮಂಡಿಯೂರಿದೆ. ಪಾಪ ಹೋಗ್ಲಿ ಬಿಡುವಂತ ಪಾಕಿಸ್ತಾನಕ್ಕೆ ಭಾರತ ಪ್ರಾಣ ಭಿಕ್ಷೆ ಕೊಟ್ಟಿದೆ. ಆದರೆ ಹೋದಲ್ಲಿ ಬಂದಲ್ಲಿ ಈ ಅಮೆರಿಕ ಯುದ್ಧ ನಿಲ್ಲಿಸಿದ್ದೇ ನಾವು ಅಂತ ಬಿಲ್ಡಪ್ ಕೊಡ್ತಾ ಇದೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೇ ನಾನು. ಕದನ ವಿರಾಮ ಕ್ರೆಡಿಟ್ಗೆ ಟ್ರಂಪ್ ಹಪಹಪಿ. ನಮ್ ಕಡೆ ಹಾಡಿದ್ದು ಹಾಡು ಕಿಸಬಾಯಿ ದಾಸ ಅಂತಾರಲ್ಲ, ಆ ಮಾತು ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಅನ್ವಯ ಆಗುತ್ತೆ ನೋಡಿ. ಆಪರೇಷನ್ ಸಿಂಧೂರ ಬಳಿಕ ಪಾಪಿ ಪಾಕಿಸ್ತಾನ ಸೈಲೆಂಟ್ ಆಗಿದೆ. ಬೇಕಾಬಿಟ್ಟಿ ಎಗರಾಡುತ್ತಿದ್ದಂತಹ ಉಗ್ರರ ನಾಡು ಬಾಲ ಮುದ್ರಿಕೊಂಡಿದೆ ಈಗ. ಆದ್ರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಅದ್ಯಾಕೋ ಏನೋ ಸುಮ್ನಾಗ್ತಾನೆ ಇಲ್ಲ. ನನ್ನಿಂದಲೇ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಂತಿದ್ದು ಅಂತ ಹೋದಲ್ಲಿ ಬಂದಲ್ಲಿ ಡಂಗುರವನ್ನ ಸಾರ್ತಾ ಇದ್ದಾರೆ. ಇವತ್ತು ದಾವೋಸ್ ಶೃಂಗಸಭೆಯಲ್ಲಿ ಮತ್ತೆ ಅದೇ ಜಪ ಮಾಡಿದ್ದಾರೆ. With India and Pakistan, two nuclear nations, and I was very honored when the Prime Minister of Pakistan said President Trump saved 10 and maybe 20 million lives by getting that stopped just before bad things were going to happen. ಒಂದೇ ವರ್ಷದಲ್ಲಿ 8 ಯುದ್ಧ ನಿಲ್ಲಿಸಿದೆ. ಆದರೂ ನಾನು ಎಲ್ಲೂ ಹೇಳಿಕೊಳ್ಳಿಲ್ಲ. So far it hasn't, on the 8 wars that I ended, I never spoke to the United Nations about any of them. And you would think that I should have. You would think they could have done those 8 wars, but they couldn't have, and they tried, I guess, in some of them, but they didn't try hard enough. But there's... ಅದೇನೇ ಇರಲಿ, ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದಲ್ಲಿ ಮಧ್ಯಪ್ರವೇಶ ಮಾಡಿದ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಮುಂದೆ ತಾನೊಬ್ಬ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ತಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧವೇನೋ ನಿಂತು ಹೋಗಿದೆ. ಆದರೆ ಕದನ ವಿರಾಮದ ಕ್ರೆಡಿಟ್ ಫೈಟ್ ಜೋರಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಮತ್ತೆ ಕ್ರೆಡಿಟ್ ಕಾರ್ಡ್ ಪ್ಲೇ ಮಾಡ್ತಾನೆ ಇದ್ದಾರೆ. ಸಿಂಧೂರ. ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಅಕ್ಷರಶಃ ಬೆದರಿ ಹೋಗಿದೆ. ಪ್ರಾಣ ಉಳಿಸಿಕೊಳ್ಳಲು ಹಿಂದೂಸ್ತಾನದ ಮುಂದೆ ಮಂಡಿಯೂರಿದೆ. ಪಾಪ ಹೋಗ್ಲಿ ಬಿಡುವಂತ ಪಾಕಿಸ್ತಾನಕ್ಕೆ ಭಾರತ ಪ್ರಾಣ ಭಿಕ್ಷೆ ಕೊಟ್ಟಿದೆ. ಆದರೆ ಹೋದಲ್ಲಿ ಬಂದಲ್ಲಿ ಈ ಅಮೆರಿಕ ಯುದ್ಧ ನಿಲ್ಲಿಸಿದ್ದೇ ನಾವು ಅಂತ ಬಿಲ್ಡಪ್ ಕೊಡ್ತಾ ಇದೆ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೇ ನಾನು. ಕದನ ವಿರಾಮ ಕ್ರೆಡಿಟ್ಗೆ ಟ್ರಂಪ್ ಹಪಹಪಿ. ನಮ್ ಕಡೆ ಹಾಡಿದ್ದು ಹಾಡು ಕಿಸಬಾಯಿ ದಾಸ ಅಂತಾರಲ್ಲ, ಆ ಮಾತು ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಅನ್ವಯ ಆಗುತ್ತೆ ನೋಡಿ. ಆಪರೇಷನ್ ಸಿಂಧೂರ ಬಳಿಕ ಪಾಪಿ ಪಾಕಿಸ್ತಾನ ಸೈಲೆಂಟ್ ಆಗಿದೆ. ಬೇಕಾಬಿಟ್ಟಿ ಎಗರಾಡುತ್ತಿದ್ದಂತಹ ಉಗ್ರರ ನಾಡು ಬಾಲ ಮುದ್ರಿಕೊಂಡಿದೆ ಈಗ. ಆದ್ರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಅದ್ಯಾಕೋ ಏನೋ ಸುಮ್ನಾಗ್ತಾನೆ ಇಲ್ಲ. ನನ್ನಿಂದಲೇ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಂತಿದ್ದು ಅಂತ ಹೋದಲ್ಲಿ ಬಂದಲ್ಲಿ ಡಂಗುರವನ್ನ ಸಾರ್ತಾ ಇದ್ದಾರೆ. ಇವತ್ತು ದಾವೋಸ್ ಶೃಂಗಸಭೆಯಲ್ಲಿ ಮತ್ತೆ ಅದೇ ಜಪ ಮಾಡಿದ್ದಾರೆ. With India and Pakistan, two nuclear nations, and I was very honored when the Prime Minister of Pakistan said President Trump saved 10 and maybe 20 million lives by getting that stopped just before bad things were going to happen. ಒಂದೇ ವರ್ಷದಲ್ಲಿ 8 ಯುದ್ಧ ನಿಲ್ಲಿಸಿದೆ. ಆದರೂ ನಾನು ಎಲ್ಲೂ ಹೇಳಿಕೊಳ್ಳಿಲ್ಲ. So far it hasn't, on the 8 wars that I ended, I never spoke to the United Nations about any of them. And you would think that I should have. You would think they could have done those 8 wars, but they couldn't have, and they tried, I guess, in some of them, but they didn't try hard enough. But there's... ಅದೇನೇ ಇರಲಿ, ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದಲ್ಲಿ ಮಧ್ಯಪ್ರವೇಶ ಮಾಡಿದ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಮುಂದೆ ತಾನೊಬ್ಬ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ತಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.